ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚೇಂಜಿಂಗ್ ಸೀಸನ್ಸ್. ನಾನಿವತ್ತು ಒಂದು ಹೆಲ್ದಿಯೆಸ್ಟ್ ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ಮಾಡ್ತಾ ಇರೋದು ಸೋರೆಕಾಯಿ ಪಾಯಸ. ಬನ್ನಿ, ನಾವಿವಾಗ ಸೋರೆಕಾಯಿ ಪಾಯಸ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ನಾನಿಲ್ಲಿ ತುಂಬ ಎಳೆಯದಾಗಿರೋವಂಥ ಒಂದು ಸೋರೆಕಾಯಿನ ತೊಗೊಂಡಿದ್ದೀನಿ. ಇದು ಸಾಧಾರಣ 1 kg ಇದೆ. ಸಿಪ್ಪೆ ಸುಲಿದ ನಂತರ ಒಂದು 900 ಗ್ರಾಮ್ ಆಗಬಹುದು. ಹಾಗೆ ಒಂದು 100 ಗ್ರಾಮ್ ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ. 300 ಗ್ರಾಮ್ ಪುಡಿ ಮಾಡಿಟ್ಕೊಂಡಿರೋವಂಥ ಬೆಲ್ಲನ ತೊಗೊಂಡಿದ್ದೀನಿ. 3ರಿಂದ 4 ಏಲಕ್ಕಿ ಎಸಳನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು ಫ್ರೆಶ್ ತೆಂಗಿನಕಾಯಿನ ತೊಗೊಂಡಿದ್ದೀನಿ. ಈಗ ನಾವು ಈ ಸೋರೆಕಾಯಿನ ಕಟ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಎಳೆಯದಾಗಿದೆ ಅಂದರೆ, ನೀವು ಎಷ್ಟು ಎಳೆ ತೊಗೊತೀರೋ ಅಷ್ಟು ಚೆನ್ನಾಗಿ ಟೇಸ್ಟಾಗಿರುತ್ತೆ ಪಾಯಸ. ಹಾಗೆ ತುಂಬ ಎಳೆದಾಗಿರೋದ್ರಿಂದ ನೀವು ಮಧ್ಯದ ಪಾರ್ಟ್ನ ತೆಗಿಬೇಕಾಗಿರೋ ಅವಶ್ಯಕತೆ ಇರೋದಿಲ್ಲ. ಹೊರಗಡೆ ಸ್ಕಿನ್ ಮಾತ್ರ ತೆಕ್ಕೊಂಡ್ರೆ ಸಾಕು. ಸ್ಕಿನ್ ಕೂಡ ಅಷ್ಟೇ ಎಷ್ಟು ಸುಲಭವಾಗಿ ಬರುತ್ತೆ, ನಾವು ತುಂಬ ಎಳೆಯದನ್ನು ತೊಗೊಂಡಿದ್ದೀವಲ್ಲ ಹಾಗಾಗಿ. ನೋಡಿ, ನೀಟಾಗಿ ಸಿಪ್ಪೆನ ತೆಕ್ಕೊಂಡಿದ್ದೀನಿ. ಈಗ ಇದನ್ನು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು. ನಾನು ಮೊದಲಿಗೆ ಇದನ್ನು 4 ಪೀಸಸ್ ಆಗಿ ಕಟ್ ಮಾಡ್ಕೋತಾ ಇದ್ದೀನಿ. ಇದು ಎಷ್ಟು ಎಳೆಯದಾಗಿದೆ, ಎಷ್ಟು ಸಾಫ್ಟ್ ಆಗಿದೆ ಅಂದರೆ ನೀವು ಇದ್ರದ್ದು ಮಧ್ಯದ ಪೀಸ್ನ ತೆಗೆಯೋದೇ ಬೇಡ. ಸ್ವಲ್ಪ ಬಲ್ತಿದ್ರೆ, ಬೀಜಗಳಿದ್ರೆ ನೀವು ಆ ಮಧ್ಯದ ಪೀಸಸ್ನ ತೆಗಿಬೇಕಾಗುತ್ತೆ. ನೋಡಿ ಎಷ್ಟು ಎಳೆಯದಾಗಿದೆ. ನೀವು ಇದನ್ನು ತುರಿದು ಕೂಡ ಹಾಕೋಬೋದು. ತುರಿದು ಹಾಕೊಳ್ಳೋದಕ್ಕಿಂತ ಪೀಸ್ ಮಾಡಿ ಹಾಕ್ಕೊಂಡ್ರೆ ಅದು ಪಾಯಸ ತಿನ್ನೋವಾಗ ಬಾಯಿಗೆ ಸಿಗ್ತಾ ಇದ್ದರೆ ತುಂಬ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಕಟ್ ಮಾಡಿ ಹಾಕೋತಾ ಇದ್ದೀನಿ. ನೋಡಿ, ಇಷ್ಟು ಸಣ್ಣ ಪೀಸಸ್ ಮಾಡಿಕೊಂಡ್ರೆ ಸಾಕು. ಸೋರೆಕಾಯಿನಲ್ಲಿ ತುಂಬ ಹೆಚ್ಚಿನ ನೀರಿನಂಶ ಇರುತ್ತೆ. ಹಾಗಾಗಿ ಇದು ದೇಹನ ತಂಪಾಗಿಡೋದಕ್ಕೆ ಸಹಾಯ ಮಾಡುತ್ತೆ. ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಸೋರೆಕಾಯಿನಲ್ಲಿ. ಈ ವೆಯ್ಟ್ ಲಾಸ್ ಮಾಡೋರು ಇದರ ಜ್ಯೂಸ್ ಮಾಡಿ ಕುಡಿತಾರೆ ಡೈಲಿ. ಹಾಗೆ ಇದು ಹಾರ್ಟ್ನ ಹೆಲ್ದಿಯಾಗಿ ಇಡುತ್ತೆ. ಹಾಗೆಯೇ ನಾವು ಈ ಪಾಯಸಕ್ಕೆ ಸಕ್ಕರೆನ ಬಳಸ್ತಾ ಇಲ್ಲ, ಬೆಲ್ಲನ ಬಳಸ್ಕೊತಾ ಇದ್ದೀವಿ. ಇದು ಸಹ ಹೆಲ್ತ್ ಕನ್ಸರ್ನಿಂದ ತುಂಬ ಒಳ್ಳೆಯದು. ಒಂದು ಆರೋಗ್ಯಕರವಾದ ಸಿಹಿ ತಿನಿಸು ಅಂತಲೇ ಹೇಳ್ಬೋದು. ನೋಡಿ, ನಾನು ಎಲ್ಲ ಕಟ್ ಮಾಡಿ ಆಗಿದೆ. ಈಗ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು, ಈ ಪೀಸಸ್ ಎಲ್ಲ ಮುಳುಗೋ ಅಷ್ಟು ಮಾತ್ರ ನೀರು ಹಾಕ್ಕೊಂಡು ಒಂದು 10 ನಿಮಿಷ ಬೇಯಿಸ್ಕೋಬೇಕು. ತುಂಬ ಎಳೆದಾಗಿರೋದ್ರಿಂದ ಬೇಗ ಬೇಯುತ್ತೆ ಇದು. ಹಾಗೆ ಇನ್ನೊಂದು ಕಡೆ ನಾವು ಪುಡಿ ಮಾಡಿಟ್ಕೊಂಡಿರೋವಂಥ ಬೆಲ್ಲಕ್ಕೆ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಕರಗಿಸ್ಕೋಬೇಕು. ಇದು ಒಂದೆಳೆ ಪಾಕ ಆ ಥರ ಏನು ಮಾಡೋ ಅಗತ್ಯ ಇರಲ್ಲ. ಜಸ್ಟ್ ಇದು ನೀರಲ್ಲಿ ಕರಗಿಬಿಟ್ರೆ ಸಾಕು. ಇದು ಕರಗೋ ಅಷ್ಟರಲ್ಲಿ ನಾವು ಕಾಯಿ ಹಾಲನ್ನು ತೆಕ್ಕೊಂಬರೋಣ. ನಾನು ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸರ್ ಜಾರ್ಗೆ 1-2 ಗ್ಲಾಸ್ ನೀರು ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ತರಿಯಾಗಿಯೇ ರುಬ್ಕೊಳ್ಳಿ ಫಸ್ಟ್ ರೌಂಡಲ್ಲಿ. ನೋಡಿ, ಈ ಥರ ನಾನು ಫಿಲ್ಟರ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ತೆಳುವಾದ ಒಂದು ವೈಟ್ ಬಟ್ಟೆ, ಯಾವುದಾದ್ರೂ ಬಟ್ಟೆ ಇದ್ದರೆ ಅದರಲ್ಲಿ ಫಿಲ್ಟರ್ ಮಾಡ್ಕೋಬಹುದು. ಈಗ ಸೆಕೆಂಡ್ ರೌಂಡಿಗೆ ಇನ್ನೊಂದು ಗ್ಲಾಸ್ ನೀರು ಹಾಕಿಬಿಟ್ಟು ಇದೇ ಪ್ರೋಸೆಸ್ನ ರಿಪೀಟ್ ಮಾಡ್ತಾ ಇದ್ದೀನಿ.
ಕಾಯಿ ಹಾಲು ತೆಗೆದ ನಂತರ ನಾವು ಈ ಪೀಸಸ್ ಎಲ್ಲ ಬೆಂದಿದೆಯಾ ಅಂತ ನೋಡೋಣ. ನೋಡಿ, ನಾನು ಆಗಲೇ ಹೇಳಿದೆ ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ಅಂತ. ನಾನು ಸ್ವಲ್ಪನೇ ನೀರು ಹಾಕಿದ್ದೆ, ಇದು ಸಹ ನೀರು ಬಿಟ್ಕೊಂಡಿದೆ. ಎಷ್ಟು ನೀರಿದೆ, ನೀರನ್ನು ನೀವು ನೋಡ್ಕೊಂಡು ಆ್ಯಡ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ಬೆಲ್ಲನೂ ಕರಗಿದೆ. ಬೆಲ್ಲದಲ್ಲಿ ಮರಳು ಅಥವಾ ಕಸ ಏನಾದರೂ ಇರುತ್ತೆ ಅಂತ ಕರಗಿಸ್ಬಿಟ್ಟು ನಾನು ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ. ಈಗ ಈ ಬೆಲ್ಲದ ನೀರಿನ ಜೊತೆಗೆ ಇದನ್ನು ಇನ್ನೊಂದು 5-6 ನಿಮಿಷ ಬೇಯಿಸ್ಕೊಳ್ಳೋಣ. ಯಾಕಂದರೆ ಅದು ಆ ಸಿಹಿನೆಲ್ಲ ಹೀರ್ಕೋಬೇಕು, ಅದಕ್ಕೋಸ್ಕರ. ಇದೊಂದು 5 ನಿಮಿಷ ಬೇಯುವಷ್ಟರಲ್ಲಿ ನಾವು ತೊಳೆದಿಟ್ಕೊಂಡಿರೋಂಥ ಅಕ್ಕಿನ ರುಬ್ಕೊಂಬರೋಣ. ನೀವು ಇದನ್ನು ತರಿಯಾಗಿ ಸಹ ರುಬ್ಕೋಬೋದು, ಇಲ್ಲ ತುಂಬ ನುಣ್ಣಗೆ ಸಹ ರುಬ್ಕೋಬೋದು. ನಾನಿವಾಗ ಇದನ್ನು ತುಂಬ ನುಣ್ಣಗೆ ರುಬ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ಏಲಕ್ಕಿ ಹೆಸಳನ್ನು ಸೇರಿಸ್ಕೊಳ್ಳಿ. ನೀವು ಸಿಪ್ಪೆ ಬೇಡ ಅಂತಂದರೆ ಖಾಲಿ ಅದನ್ನು ಬಿಡಿಸ್ಕೊಂಡು ಸೇರಿಸ್ಕೋಬಹುದು, ಇಲ್ಲ ಪುಡಿ ಮಾಡಿ ಬೇಕಿದ್ರೂ ಹಾಕೋಬಹುದು. ನಂದಿಗಿದು ರುಬ್ಬಿ ಆಗಿದೆ. ಈ ಪಾಯಸ ತುಂಬ ಸುಲಭವಾಗಿ ಮಾಡಬಹುದು. ಹಾಗೆ ಇದಕ್ಕೆ ಮುಂಚಿನ ತಯಾರಿ ಏನು ಹೆಚ್ಚಿಗೆ ಮಾಡ್ಕೋಬೇಕು ಅಂತ ಇರಲ್ಲ. ಇಮಿಡಿಯೇಟಾಗಿ ನೀವು ಪ್ಲ್ಯಾನ್ ಮಾಡಿದರೆ ಮಾಡ್ಕೋಬಹುದು. ನಾವೀಗ ಇದನ್ನು ಬೆಂದಿದೆಯಾ ಅಂತ ನೋಡೋಣ. ಇದಾಗಲೇ ಬೆಂದಿದೆ ಆ್ಯಕ್ಚುಲಿ. ಇದು ಬೆಲ್ಲದ ಸಿಹಿನ ಹೀರ್ಕೊಳ್ಳಿ ಅಂತ ಇನ್ನೊಂದು 5 ನಿಮಿಷ ಅದ್ರ ಜೊತೆಗೆ ಬೆಲ್ಲದ ನೀರಿನ ಜೊತೆ ಕುದಿಸಿದ್ದೀನಿ. ಈಗ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರೋಂಥ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನೀವು ಹಾಕ್ತಾ ಇದ್ದಂಗೆ ಮಿಕ್ಸ್ ಮಾಡ್ಕೋತಾ ಇರಬೇಕು, ಇಲ್ಲಾಂದರೆ ಅಲ್ಲಲ್ಲೇ ಗಂಟುಗಳಾಗುತ್ತೆ. ಇದಕ್ಕಿವಾಗ ತೆಂಗಿನಕಾಯಿ ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವಿದರ ಕನ್ಸಿಸ್ಟೆನ್ಸಿ ನೋಡ್ಕೊಂಬಿಟ್ಟು ನೀರನ್ನು ಆ್ಯಡ್ ಮಾಡ್ಕೊಬೋದು ಕೊನೆಯಲ್ಲಿ. ನೋಡಿ, ಆಗಲೇ ಗಂಟಾಗೋಯ್ತು. ನಿಧಾನಕ್ಕೆ ಬಿಡಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಕೈ ಆಡಿಸೋದು ಬಿಟ್ಟರೆ ಅಲ್ಲಲ್ಲೇ ಗಂಟುಗಳಾಗಿ ಚೆನ್ನಾಗಾಗಲ್ಲ ಪಾಯಸ. ಈಗ ಇದಕ್ಕೆ ನಾನೊಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ, ತುಂಬ ಗಟ್ಟಿ ಅನಿಸಿದ್ರೆ ನೀವು ಸ್ವಲ್ಪ ನೀರನ್ನು ಸೇರಿಸ್ಕೋಬಹುದು. ಇದು ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಅನಿಸುತ್ತೆ, ಇವಾಗ ನಿಮಗೆ ತೆಳು ಅನಿಸಿದ್ರು. ನೋಡಿ, ಇದಿವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಎಲ್ಲ ಮಿಕ್ಸ್ ಆದಮೇಲೆ ಒಂದೇ ಒಂದು ಕುದಿ ಬಂದರೆ ಸಾಕು. ನಾನೀಗ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಕಾಯಿ ಹಾಲು ಸೇರಿಸಿದ್ಮೇಲೆ ನೀವು ಜಾಸ್ತಿ ಕುದಿಸ್ಕೋಬಾರ್ದು. ಇದು ಇವಾಗ ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ. ರುಚಿಯಾಗಿರೋ ಬಿಸಿಯಾಗಿರೋ ಸೋರೆಕಾಯಿ ಪಾಯಸ ಸವಿಯಲು ರೆಡಿಯಾಗಿದೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.